ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ ಫೈನಲ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಸೊ BComಗೆ ಅಂತ ಅಲ್ಲ, ಫೈನಲ್ ಇಯರ್ನಲ್ಲಿ ಯಾರೆಲ್ಲ ಕಲಿಕೆ ಜೊತೆ ಕೌಶಲ್ಯದಲ್ಲಿ GST ಅಕೌಂಟಿಂಗ್ ಯೂಸಿಂಗ್ ಟು ಟ್ಯಾಲಿ ಪ್ರೈಮ್ GST ಅಕೌಂಟಿಂಗ್ ಯಾರೆಲ್ಲ ತೊಗೊಂಡಿದ್ದೀರಾ, ಸೊ ಅವರಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಮತ್ತು ಇದನ್ನು MCQ ಕ್ವಶನ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. 30 ಕ್ವಶನ್ಸ್ ಇರುತ್ತಂತೆ. ಈಚ್ ಕ್ವಶನ್ನು ಕ್ಯಾರಿ ಫಾರ್ವರ್ಡ್ ಇನ್ನು 2 ಮಾರ್ಕ್ಸ್ ಇರುವಂಥದ್ದು. ಸೊ ಅದಕ್ಕೆ ಒಂದು ಮಾಡಲ್ ಕ್ವಶನ್ ಪೇಪರ್ನ ಕೊಟ್ಟಿದ್ರು. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಅಂತ ಹೇಳ್ತಾ, ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ, ಆದಷ್ಟು ಸಹ ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ, ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ಏನಪ್ಪ ಅಂತ ಅಂದರೆ, ಫಸ್ಟ್ನೇ ಕ್ವಶನ್ನು, ಇನ್ ದ ಟ್ಯಾಲಿ ಪ್ರೈಮ್ ವಿಚ್ ಆಫ್ ದ ಫಾಲೋಯಿಂಗ್ ಶಾರ್ಟೆಡ್ ಕೀ ಹೇಳಿದ್ದಾರೆ, ಯೂಸ್ ಇಟ್ ಟು ಅಪ್ಡೇಟ್ ದ ಪೇಮೆಂಟ್ ಡೀಟೇಲ್ಸ್ ಫ್ರಮ್ GST ಚಾನಲ್ ರೀಕನ್ಸಿಲೇಷನ್ ಸ್ಕ್ರೀನ್ನ ಬರೋದಕ್ಕೆ ನಾವು ಯಾವುದನ್ನ ಶಾರ್ಟ್ಕಟ್ನ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ, ಸೊ ನೋಡಿ, ಸೊ ಇದು ಎಸ್ ಅಪ್ಡೇಟ್ ಅಂದರೆ ಎಸ್ ಅಂತ ಏನು ಬರುತ್ತಲ್ಲ, ಡಿ ಆಪ್ಷನ್ನು ಅಪ್ಡೇಟ್ ಡೀಟೇಲ್ಸ್ ಇದೆಯಲ್ಲ, ಸೊ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಮ್ಗೆ ಅಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 7ನೇ ಕ್ವಶನ್ನು, ದ ಟ್ಯಾಲಿ ಪ್ರೈಮ್ ಡಿಫಾಲ್ಟ್ ಫ್ರಮ್ ದ GST R1 ರಿಪೋರ್ಟ್ ವಿಲ್ ಬಿ ಡಿಸ್ಪ್ಲೇ ಆಗಬೇಕು ಅಂತ ಅಂದರೆ GST R1. ಸೊ ವೆನ್ ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ಮೇಟ್, ಓಕೆ GST R1 ರಿಪೋರ್ಟ್ನ ನಾವು ಡಿಸ್ಪ್ಲೇ ಮಾಡ್ಕೊಬೇಕು ಅಂದರೆ ಯಾವುದೇ ಫಾರ್ಮೇಟ್ನ ನಮ್ಗೆ ಯೂಸ್ ಮಾಡುತ್ತೆ ಅಂದರೆ, ಸೊ ಟೇಬಲ್ ಫಾರ್ಮೇಟು ಸೊ ನಮ್ಗೆ ಯೂಸ್ ಆಗುತ್ತೆ. ಸೊ ಇದನ್ನು ನಾವು ಯೂಸ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು, ಅಂಡರ್ ವಿಚ್ ಸೆಕ್ಷನ್ಸ್ ಆಫ್ ದ ಇ-ವೇ ಬಿಲ್ ರಿಪೋರ್ಟ್ ಇನ್ ಟ್ಯಾಲಿ ಪ್ರೈಮ್ ಇ-ವೇ ಬಿಲ್ ಸ್ಟೇಟಸ್ ಆಫ್ ದ ಟ್ರಾನ್ಸಾಕ್ಷನ್ ಇನ್ ಸ್ಪೆಸಿಫಿಕ್ ಪೀರಿಯಡ್ ಕ್ಯಾನ್ ಬಿ ವಿವರ್ಡ್. ಸೊ ಇದು ನೋಡೋದಕ್ಕೆ ಇ-ವೇ ಬಿಲ್ ರಿಜಿಸ್ಟರ್ಗೆ ಹೋಗ್ಬಿಟ್ಟು ನಾವು ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಇನ್ನು 4ನೇ ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ಮ್ ರಿಕ್ವೈರ್ಡ್ ಫಾರ್ ದ ಸಬ್ಮಿಟಿಂಗ್ ದ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಫಾರ್ ಎ TDS ಡಿಡಕ್ಟರ್. ಇದಕ್ಕೆ ಏನಪ್ಪ ಆನ್ಸರ್ ಅಂತ ನೋಡೋದ್ರೆ, ಫ್ರಮ್ ಫಾರಮ್ GST ರಿಜಿಸ್ಟ್ರೇಷನ್ 1 ಫಾರಮ್ ಇದೆಯಲ್ಲ, ಇದಕ್ಕೆ ನಮಗೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ 5ನೇ ಕ್ವಶನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಫ್ಲೋ ಕನ್ಸಿಡರ್ಡ್ ಎ ಟೈಪ್ ಫ್ಲೋ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ನೋಡೋದಾದರೆ, ಇದಕ್ಕೆ ಯಾವುದಪ್ಪ ರೈಟ್ ಆನ್ಸರ್ ಅಂತ ನೋಡೋದಾದರೆ, ಫ್ಲೋ ಇನ್ ಕನ್ಸಿಡರ್ ಟೈಪ್ ಆಫ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಮೆಟೀರಿಯಲ್ ಫ್ಲೋ ಅಂತ ಹೇಳ್ತೀವಿ, ಆಪ್ಷನ್ ಬಿ. ಇನ್ನು ನೆಕ್ಸ್ಟು 6ನೇ ಕ್ವಶನ್ ನೋಡೋದಾದರೆ, ವಾಟ್ ಈಸ್ ದ ರಿವರ್ಸಲ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂಡರ್ ದ GST ರೆಜಿಮ್ ಹೇಳುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 4ನೇ ಆನ್ಸರ್ ಇದೆ ನೋಡಿ, ಎನಿ ಅಮೌಂಟ್ ವಿಚ್ ಈಸ್ ದ ರಾಂಗ್ಲಿ ಕ್ಲೈಮ್ಡ್ ಆ್ಯಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ITC ಅಂತ ಹೇಳ್ತೀವಿ. ಸೊ ರಿವರ್ಸಲ್ ಇನ್ಪುಟ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ಇನ್ನು 7ನೇ ಕ್ವಶನ್ ಬಂದುಬಿಟ್ಟು, ದ ಡೇಟ್ ಮ್ಯಾಂಡಿಟರಿ ಇಂಪ್ಲಿಮೆಂಟೇಷನ್ ಆಫ್ ಇ-ವೇ ಬಿಲ್ ಬಿಸ್ನೆಸ್ ಹ್ಯಾವಿಂಗ್ ಎ ಟರ್ನ್ ಓವರ್ ಮೋರ್ ದೆನ್ 10 crore ಯಾವಾಗ ಮಾಡಿದ್ರು ಅಂತ ನೋಡೋದಾದರೆ, ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1st October 2022 ಅಂತ ಹೇಳ್ತೀವಿ. ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ 8ನೇ ಕ್ವಶನ್ ಬಂದರೆ ಏನಪ್ಪ ಇದೆ ಅಂತ ನೋಡೋದಾದರೆ, ಇನ್ ಟ್ಯಾಲಿ ಪ್ರೈಮ್ ವಿಚ್ ಆಫ್ ದ ಫಾಲೋಯಿಂಗ್ ಸೀನಿಯರೀಸ್ ಸ್ಕ್ರೀನರೀಸ್ ದ ಆಪ್ಷನ್ ಅಸೆಸ್ಸಿ ಅದರ್ ಟೆರಿಟರಿ ಆಗಿರ್ತಾನೆ ಮಸ್ಟ್ ಬಿ ಎನೇಬಲ್ ಇನ್ ದ ಕಂಪನಿ GST ಡೀಟೇಲ್ ಸ್ಕ್ರೀನ್ ಫಾರ್ ದ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ಅದರ್ ಟೆರಿಟರೀಸ್ ಅಂತ ಇದ್ದರೆ, ಸೊ ಇದಕ್ಕೆ ಆನ್ಸರ್ ಏನಂತ ನೋಡೋದ್ರೆ, ಇಫ್ ದ ಕಂಪನಿ ಇನ್ ದ ಅದರ್ ಟೆರಿಟರಿ ಅಂತ ಬರುತ್ತೆ. ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಸೊ ನೀವು ನೋಡ್ಕೊಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಿಚ್ ಫ್ರಮ್ ದ ಇಶ್ಯೂ ಟು ದ ರಿಜಿಸ್ಟರ್ಡ್ ಪರ್ಸನ್ ಬೈ ದ ಆಫೀಸರ್ ಫಾರ್ ದ ಸ್ಪೆಷಲ್ ಆಡಿಟ್ ಅಂಡರ್ ಸೆಕ್ಷನ್ 66 ಯಾವ್ದು ಬರುತ್ತೆ ಅಂತ ನೋಡೋದಾದರೆ, ಸೊ ಆಡಿಟ್ 3 ನಮಗಿದಲ್ಲಿ ಸೊ ಬರುತ್ತೆ. ಇನ್ನು ನೆಕ್ಸ್ಟ್ 10ನೇ ಕ್ವಶನ್ ನೋಡೋದಾದರೆ, ದ ಇನ್ವಾಯ್ಸಿಂಗ್ ಸಿಸ್ಟಮ್ ಅಪ್ಲಿಕಬಿಲಿಟಿ ಫಾರ್ ದ ಬಿಸ್ನೆಸ್ ವಿಚ್ ಇಸ್ ಅ ಟರ್ನ್ ಓವರ್ INR 50 crore ಆ್ಯಂಡ್ ಅಬೋವ್ ವಾಸ್ ಇಂಪ್ಲಿಮೆಂಟೇಷನ್ ಫ್ರಮ್, ಅಂದರೆ 50 crore ಯಾವಾಗ ಟರ್ನ್ ಓವರ್ನ ಮಾಡಿದ್ರು ಅಂತ ಅಂದರೆ ಇಂಪ್ಲಿಮೆಂಟೆಡ್ ಫ್ರಮ್ ಯಾವಾಗ ಇಂಪ್ಲಿಮೆಂಟ್ನ ಮಾಡಿದ್ರು ಇನ್ವಾಯ್ಸಿಂಗ್ ಸಿಸ್ಟಮಲ್ಲಿ ಅಂತ ನೋಡೋದಾದರೆ, ಸೊ ನಮಗೆ 1st April 2021 ಸೊ ಇದನ್ನು ನಮಗೆ ತರ್ತಾರೆ. ಸೊ ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ವಾಟ್ ಡಸ್ ಸೆಕ್ಷನ್ 63 ಆಫ್ ದ GST ಆ್ಯಕ್ಟ್ ಡೀಲ್ ವಿತ್. ಸೊ ಯಾವುದನ್ನ ಡೀಲ್ ಮಾಡುತ್ತೆ ಅಂತ ನೋಡೋದಾದರೆ, ಆಪ್ಷನ್ ಎ ಅಸೆಸ್ಮೆಂಟ್ ಆಫ್ ಅನ್ರಿಜಿಸ್ಟರ್ಡ್ ಪರ್ಸನ್ ಅಂತ ಹೇಳ್ತೀವಲ್ಲ, ಸೊ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್, ಇನ್ ದ ಟ್ಯಾಲಿ ಪ್ರೈಮ್ ವಿಚ್ ರೆಕಾರ್ಡಿಂಗ್ ಕ್ರೆಡಿಟ್ ನೋಟ್ ವೋಚರ್ ವಿತ್ GST ವಿಚ್ ಆಫ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಮಸ್ಟ್ ಬಿ
ಪ್ರೊವೈಡೆಡ್ ಅಂಡರ್ ಪ್ರೊವೈಡ್ GST ಡೀಟೇಲ್ಸ್ ಅಂತ ಅಂದರೆ ಸೊ 12 ಮಾರ್ಕ್ಸ್, ಸೊ 12th ಕ್ವಶನ್ಗೆ ಯಾವುದಪ್ಪ ಆನ್ಸರ್ ಆಗಿರುತ್ತೆ ಅಂತ ನೋಡೋದಾದರೆ ಸೊ ಬೈಯರ್ ಡೆಬಿಟ್ ನೋಟ್ ಅಂತ ಹೇಳ್ತೀವಲ್ವಾ, ಸೊ ಇದು ಆನ್ಸರ್ ಆಗಿರುತ್ತೆ. ಸೊ ನೀವು ನೋಡ್ಕೊಬೋದು. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ 13ನೇ ಕ್ವಶನ್ನು, ಆಸ್ ಪರ್ GST ಡಿಪಾರ್ಟ್ಮೆಂಟ್ ರೆಗ್ಯುಲೇಷನ್ಸ್ ವಾಟ್ ಈಸ್ ದ ಟೈಮ್ ಲಿಮಿಟೆಡ್ ಟು ಕ್ಯಾನ್ಸಲ್ ಆ್ಯನ್ ಇನ್ವಾಯ್ಸ್ ಆನ್ ದ ಇನ್ವಾಯ್ಸ್ ರಿಜಿಸ್ಟರ್ ಪೋರ್ಟಲಲ್ಲಿ. ಸೊ ಏನಪ್ಪ ಕ್ಯಾನ್ಸಲ್ ಮಾಡ್ತೀವಿ ಅಂತ ನೋಡೋದಾದರೆ ಅಂದರೆ ಡಿಪಾರ್ಟ್ಮೆಂಟ್ ಎಷ್ಟು ಗಡುವು ನೀಡುತ್ತೆ ಅಂತ ನೋಡೋದಾದರೆ ಸೊ ಫಸ್ಟ್ ಒನ್ನು ವಿತಿನ್ ದಿ 24 IRN ಜನರೇಷನ್ ಅಂತ ಹೇಳ್ತೀವಿ. ಸೊ ಅಷ್ಟು ಟೈಮ್ ಕೊಡುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ಮ್ ಮಸ್ಟ್ ಬಿ ಫಿಲ್ಡ್ ಫಾರ್ ದ ಡಿಡಕ್ಟೆಡ್ TDS ಬೈ TDS ಡಿಡಕ್ಟರ್ ಅಂತ ನೋಡೋದಾದರೆ TDS ಡಿಡಕ್ಟರ್ ಅಂತ ನೋಡೋದಾದರೆ 14ನೇ ಕ್ವಶನ್ನು GSTR7 ಇದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ವಿಚ್ ಫ್ರಮ್ ಆರ್ ಯೂಸ್ಡ್ ಬೈ ರೆಗ್ಯುಲರ್ ಡೀಲರ್ ಟು ಕ್ಲೈಮ್ ಎ ರೀಫಂಡ್ IGST ಆನ್ ಎಕ್ಸ್ಪೋರ್ಟ್. ಇದಕ್ಕೇನಪ್ಪ ಆನ್ಸರ್ ಅಂತ ನೋಡೋದಾದರೆ ಸೊ ಫ್ರಮ್ ದ GSTR1 ಆ್ಯಂಡ್ ಫರ್ಮ್ GST3B. ಓಕೆನಾ, ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ 16ನೇ ಕ್ವಶನ್ನು, ಅಂಡರ್ ದ GST ಸಿಸ್ಟಮ್ ವಾಟ್ ಈಸ್ ದ ಪರ್ಪಸ್ ಆಫ್ GST ರೀಫಂಡ್ ಮಾಡ್ತದೆ ಅಂತ ನೋಡೋದಾದರೆ ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಏನಪ್ಪ ಅಂತ ನೋಡೋದಾದರೆ ಟು ಅಲೋ ದ ಬಿಸ್ನೆಸ್ ಟು ಕ್ಲೈಮ್ ಬ್ಯಾಕ್ ಟು ಓವರ್ ಟ್ಯಾಕ್ಸಸ್ ಅಂತ ಹೇಳ್ತೀವಲ್ಲ, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು 17ನೇ ಕ್ವಶನ್ ಬಂದರೆ ಅಂಡರ್ GST ದ ಸ್ಟಾರ್ಟಿಂಗ್ 2 ಡಿಜಿಟ್ ಇನ್ ದ GST ಸ್ಟ್ಯಾಂಡ್ ಫಾರ್ ಅಂತ ನೋಡೋದಾದರೆ ಸ್ಟೇಟ್ ಕೋಡ್ ಇರುತ್ತೆ, ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಟು ಫೈಲ್ಸ್ GSTR ರಿಟರ್ನ್ ವಿ ಮಸ್ಟ್ ಬಿ ಅಪ್ಟೈನ್ ದ ಟ್ರಾನ್ಸಾಕ್ಷನಲ್ ಡಾಟಾ ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ GST ರಿಟರ್ನ್ ಫಾರ್ಮಿಂಗ್ ಅಂತ ಫಾರ್ಮ್ಸ್ ನೋಡಿದ್ರೆ ಸೊ ಇದಕ್ಕೆ ಏನಪ್ಪ ಆನ್ಸರ್ ಅಂತ ನೋಡೋದಾದರೆ ಸೊ GSTR1 ಆ್ಯಂಡ್ GSTR3B ಇದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ವಿಚ್ ಆಫ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ ಆರ್ ರಿಕ್ವೈರ್ಡ್ ಬೈ ಫಾರ್ ದ ಎಕ್ಸ್ಪೋರ್ಟ್ ಆಫ್ ಸರ್ವಿಸ್ ಇನ್ ಕ್ಲೈಮ್ ದ ರೀಫಂಡ್ ಅಂತ ನೋಡೋದಾದರೆ ಸೊ ಇದಕ್ಕೆ ಏನಪ್ಪ ಆನ್ಸರ್ ಅಂತ ನೋಡೋದಾದರೆ BRC ಅಂದರೆ ಬ್ಯಾಂಕ್ ರಿಯಲೈಸೇಷನ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ, ಸಾರಿ. ಇನ್ನು 20ನೇ ಕ್ವಶನ್ ಬಂದರೆ ಅಂಡರ್ ಸಪ್ಲೈ ಆಫ್ ಗೂಡ್ಸ್ ಟು ಅದರ್ ಟೆರಿಟರಿ EEZ ಸ್ಟ್ಯಾಂಡ್ ಫಾರ್ ಅಂತ ನೋಡೋದಾದರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ಇದಕ್ಕೆ ಫಸ್ಟ್ ಒನ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಅಕೌಂಟಿಂಗ್ ವೋಚರ್ ಈಸ್ ಯೂಸ್ಡ್ ಟು ರೆಕಾರ್ಡ್ ದ ಔಟ್ವರ್ಡ್ ಸಪ್ಲೈ ಆಫ್ ಗೂಡ್ಸ್ ಅಂಡರ್ ದ GST ಕಾಂಪೋಸಿಷನ್ ಡೀಲರ್ ಟೈಪ್ಸ್ ಇನ್ ಟ್ಯಾಲಿ ಪ್ರೈಮ್ ಅಂತ ನೋಡೋದಾದರೆ ಇದಕ್ಕೇನಪ್ಪ ಆನ್ಸರ್ ಬರುತ್ತೆ ಅಂತ ನೋಡೋದಾದರೆ ಸೇಲ್ಸ್ ವೋಚರ್. ಸೇಲ್ಸ್ ವೋಚರ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು 27ನೇ ಕ್ವಶನ್ ನೋಡೋದಾದರೆ ಅಂಡರ್ ದ GST ರಿಜಿಮ್ ವಾಟ್ ಈಸ್ ದ ದೇರ್ ಶುಡ್ ಬಿ ಲಿಮಿಟ್ ಜನರೇಟ್ ದ ಇ-ವೇ ಬಿಲ್ ಇನ್ ಕರ್ನಾಟಕ ಸ್ಟೇಟ್ ಅಂತ ನೋಡೋದಾದರೆ ಸೊ ಎಷ್ಟು ಲಿಮಿಟ್ ಇರಬೇಕು ಅಂತ ನೋಡೋದಾದರೆ ಅಟ್ಲೀಸ್ಟ್ 15 ಆದರೂ ಇವನ್ ಟರ್ನ್ ಓವರ್ ಲಿಮಿಟ್ ಇರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಸೊ ಅಂಡರ್ GST ರಿಜಿಮ್ ಇಸ್ ಎ ಕಾಂಪೋಸಿಷನ್ ಡೀಲರ್ ಆಸ್ ಎ ಫೈಲ್ GSTR4 ಡ್ಯಾಶ್ ರಿಟರ್ನ್ ಫಾರ್ಮ್ ಅಂತ ಹೇಳಿದ್ದಾರೆ. ಇಲ್ಲಿ ಕ್ವಾರ್ಟರ್ಲಿ ಅಂತ 2 ಬಂದಿದೆ, ಬಟ್ ಇದಕ್ಕೆ ಆನ್ಸರ್ ಏನು ಅಂತ ನೋಡೋದಾದರೆ ಸೊ ಆ್ಯನ್ಯುಲಿ ಅಂತ ಹೇಳ್ತೀವಿ. ಸೊ ಇದೊಂದು ನೋಡ್ಕೊಳ್ಳಿ, ಇದಕ್ಕೆ ಆ್ಯನ್ಯುಲಿ 23ನೇ ಕ್ವಶನ್ಗೆ ಸೊ ಇದು ಆ್ಯನ್ಯುಲಿ ಆಗಿರುವಂತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ದ ಅಪ್ಲೋಡೆಡ್ GST ಇನ್ವಾಯ್ಸ್ ಡೀಟೇಲ್ಸ್ ವಿಲ್ ಗೆಟ್ ಆಟೋ ಪಾಪ್ಯುಲೇಟೆಡ್ ಇನ್ ಡ್ಯಾಶ್ ಫಾರಮ್ ಆಫ್ ದ ಸಪ್ಲೈಯರ್ ಅಂತ ನೋಡೋದಾದರೆ ಸೊ ಇದಕ್ಕೆ ಏನಪ್ಪ ಆನ್ಸರ್ ಬರುತ್ತೆ ಅಂತ ನೋಡೋದಾದರೆ GSTR1. GSTR1 ಅಂತ ಹೇಳ್ತೀವಿ. ಸೊ ನೆಕ್ಸ್ಟು 25ನೇ ಕ್ವಶನ್ ಇನ್ ದ ಟ್ಯಾಲಿ ಪ್ರೈಮ್ ದ ಡ್ಯಾಶ್ ಆಫ್ ದ ಪ್ಲೇಸ್ ಆಫ್ ಡೆಲಿವರಿ ಇಸ್ ದ ಮ್ಯಾಂಡೇಟರಿ ಫೀಲ್ಡ್ ಅಂಡರ್ ದ ಇ-ವೇ ಬಿಲ್ ಫಾರ್ಮ್ EWB01 ಅಂತ ನೋಡೋದಾದರೆ ಇದು ಏನಪ್ಪ ಇಂಡಿಕೇಶನ್ನ ತೋರಿಸುತ್ತೆ ಅಂತ ನೋಡೋದಾದರೆ ಪಿನ್ ಕೋಡ್ನ ನಮಗೆ ಇಂಡಿಕೇಶನ್ ಆಗಿ ತೋರಿಸುತ್ತೆ. ಸೊ ನೆಕ್ಸ್ಟು ಇನ್ ದ ಟ್ಯಾಲಿ ಪ್ರೈಮ್ ವಿಚ್ ಆಫ್ ದ ಫಾಲೋಯಿಂಗ್ ಇನ್ವಾಯ್ಸ್ ಆಸ್ ಟು ಬಿ ಇಶ್ಯೂಡ್ ಬೈ ಸಪ್ಲೈಯರ್ ಟು ರೆಕಾರ್ಡ್ ಎ ಡಿಕ್ರೀಸ್ ಇನ್ ಟ್ಯಾಕ್ಸಬಲ್ ವ್ಯಾಲ್ಯೂ ಅಂತ ನೋಡೋದಾದರೆ ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಓಕೆನಾ 26th ಬಂದುಬಿಟ್ಟು ಕ್ರೆಡಿಟ್ ನೋಟ್ ಇದೆಯಲ್ಲ ಸೊ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ವಿಚ್ ಆಫ್ ದ ಸ್ಟೇಜ್ ದ ಸಪ್ಲೈ
ಚೈನ್ ಇನ್ವಾಲ್ವ್ ಕನ್ವರ್ಟಿಂಗ್ ಎ ರಾ ಮೆಟೀರಿಯಲ್ ಇಂಟು ಫಿನಿಶ್ಡ್ ಪ್ರಾಡಕ್ಟ್ನ ಮಾಡೋದಕ್ಕೆ. ಸೊ ಏನಪ್ಪ ಮಾಡುತ್ತೆ, ಮ್ಯಾನುಫ್ಯಾಕ್ಚರಿಂಗಲ್ಲಿ ಇದು ನಾವು ಮಾಡ್ಕೋತೀವಿ. ಇನ್ನು ಇನ್ ದ ಟ್ಯಾಲಿ ಪ್ರೈಮ್ ವಾಟ್ ಈಸ್ ದ ಶಾರ್ಟ್ಕಟ್ ಕೀ? ವ್ಯೂ ದ GST ಟ್ಯಾಕ್ಸ್ ಅನಾಲಿಸಿಸ್ ಫ್ರಮ್ ದ ಸೇಲ್ ವೋಚರ್ ಕ್ರಿಯೇಷನ್ಸ್ ಆಲ್ಟರ್ನೇಷನ್ ಸ್ಕ್ರೀನ್ ಅಂತ ನೋಡೋದಾದರೆ, ಸೊ ಇದಕ್ಕೆ ಬಂದುಬಿಟ್ಟು Alt A, ಆಲ್ಟರೇಷನ್ ಸ್ಕ್ರೀನ್ನ ನೋಡೋದಕ್ಕೆ Alt A ಅಂತ ಸೊ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ಅಕಾರ್ಡಿಂಗ್ ಟು ದ GST ರೆಗ್ಯುಲೇಷನ್ಸ್, ಇಫ್ ದ goods are imported from the other countries, the buyers is liable to pay dash to government under the reverse charge ಮೆಕಾನಿಸಮ್ ಅಂತ ನೋಡೋದಾದರೆ, ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಇಂಟರ್ಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂದರೆ ಬೇರೆ ಸ್ಟೇಟಿಂದ ಅಂತ ಹೇಳಿದಾನಲ್ವಾ, ಬೇರೆ ಹೊರಗಡೆಯಿಂದ ತರಿಸ್ಕೊತಾ ಇದ್ದಾನೆ. ಸೊ ಇದಕ್ಕೆ ಇಂಟರ್ಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇನ್ನು 30 ನೋಡೋದಾದರೆ, ದ GST ಫಸ್ಟ್ ಒನ್ನು, ದ GST R1 ರಿಟರ್ನ್ಸ್ ಮಸ್ಟ್ ಬಿ ಫಿಲ್ಡ್ ಬೈ ದ ಟ್ಯಾಕ್ಸಬಲ್ ಪರ್ಸನ್ ಹೂ ಇಸ್ ದ ಟ್ಯಾಕ್ಸ್ ಅಂಡರ್ ದ GST ಟ್ಯಾಕ್ಸ್ ರಿಜಿಮಲ್ಲಿ ಬರುತ್ತೆ ಅಂತ ನೋಡೋದಾದರೆ, ಇದಕ್ಕೆ ರಿಜಿಸ್ಟರ್ಡ್ ಡೀಲರ್ ಆಗಿರಲೇಬೇಕಾಗಿರುತ್ತೆ, ಅಂದರೆ ರಿಜಿಸ್ಟರ್ಡ್ ಮಾಡ್ಕೊಂಡಿರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ಮೆಟ್ ದ GST 3B ರಿಪೋರ್ಟೆಡ್ ಕ್ಯಾನ್ ಬಿ ಎಕ್ಸ್ಪೋರ್ಟೆಡ್ ಫಾರ್ ಇ ರಿಟರ್ನ್ಸ್ ಫ್ರಮ್ ದ ಟ್ಯಾಲಿ ಪ್ರೈಮ್ ಅಂತ ನೋಡೋದಾದರೆ, ಸೊ ಇದಕ್ಕೆ ಯಾವುದು ಆನ್ಸರ್ ಆಗಿರುತ್ತೆ ಅಂತ ನೋಡೋದಾದರೆ, ಸೊ ಇದಕ್ಕೆ ಎಕ್ಸೆಲ್ ಸ್ಪ್ರೆಡ್ಶೀಟಲ್ಲಿ ನಾವು ಇದನ್ನು ಮಾಡ್ತೀವಿ, GST 3B ರಿಪೋರ್ಟ್ನ. ಸೊ ನೆಕ್ಸ್ಟು, ವಾಟ್ ಈಸ್ ದ ಟರ್ನ್ ಓವರ್ ಫಾರ್ ದ ಟ್ಯಾಕ್ಸಬಲ್ ಪರ್ಸನ್ ಹೂ ಈಸ್ ಕ್ಯಾನ್ ಬಿ ಎಲಿಜಿಬಲ್ ಟು ಬಿ ಕಾಂಪೋಸಿಟ್ ಡೀಲರ್ ಅಂಡರ್ ದ GST ರಿಜಿಮ್ ಎಷ್ಟಾಗಿರಬೇಕು ಅಂತ ನೋಡೋದಾದರೆ, ಸೊ ಅಟ್ಲೀಸ್ಟ್ ಎ ಪರ್ಸನ್ ವಿತ್ ಇನ್ ದಿ ಟರ್ನ್ ಓವರ್ ಅಪ್ ಟು rupees 1.5 crore ಆಗಿರಬೇಕಾಗುತ್ತೆ. ನೆಕ್ಸ್ಟ್, ವೈಲ್ ದ ರೆಕಾರ್ಡಿಂಗ್ ದ GST ಸ್ಟಾರ್ಟ್ ಪೇಮೆಂಟ್ ವೋಚರ್ ಇನ್ ದ ಬ್ಯಾಂಕ್ ಡೀಟೇಲ್ಸ್ ಆರ್ ನಾಟ್ ಪ್ರೊವೈಡೆಡ್, ದೆನ್ ವಿ ಕ್ಯಾನ್ ಪ್ರೊವೈಡೆಡ್ ದ ಸೇಮ್ ಡೀಟೇಲ್ಸ್ ಫ್ರಮ್ ದ ಡ್ಯಾಶ್ ಸ್ಕ್ರೀನ್ ದ ಇಸ್ ಅ ಟ್ಯಾಲಿ ಪ್ರೈಮ್ ಅಂತ ನೋಡೋದಾದರೆ, ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು, ಸೊ GST ಚಾನಲ್ ರೀಕನ್ಸಿಲೇಷನ್ ರಿಪೋರ್ಟ್ನ ನಾವು ಮಾಡ್ತೀವಿ. ಇದಾಯಿತು. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಬೈ ಸೆಲೆಕ್ಟಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಅಕೌಂಟಿಂಗ್ ಗ್ರೂಪ್ ಇನ್ ಎ ಎಕ್ಸ್ಪೆನ್ಸಸ್ ಲೆಜರ್ ವಿ ಕ್ಯಾನ್ ಡಿಫೈನ್ ದ ಟೈಪ್ ಆಫ್ ಸಪ್ಲೈ ಸರ್ವಿಸ್ ಇನ್ ಟ್ಯಾಲಿ ಪ್ರೈಮ್ ಅಂತ ನೋಡೋದಾದರೆ, ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ, ಅಂಡರ್ ದ GST ರೆಜಿಮ್ SEZ ಸ್ಟ್ಯಾಂಡ್ ಫಾರ್ ಅಂತ ನೋಡೋದಾದರೆ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡೋದಾದರೆ, ವಿನ್ ಲೆವೆಲ್ ದ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ ಡಿಸಿಷನ್ ರಿಲೇಟಿಂಗ್ ಟು ಡೆಟರ್ಮೈನಿಂಗ್ ದ ಸೈಜ್ ಆಫ್ ಲೊಕೇಶನ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅಂತ ನೋಡೋದಾದರೆ, ಸೊ ಇದಕ್ಕೆ ಆನ್ಸರ್ ಬಂದು ಲಾಜಿಸ್ಟಿಕಲ್ ಅಂತ ಸೊ ಹೇಳ್ತೀವಿ. ಓಕೆನಾ. ನೀನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ದ ಡ್ಯಾಶ್ ಇಸ್ ದ ರಿಪೋರ್ಟ್ ವೇರ್ ವಿ ಕ್ಯಾನ್ ಚೆಕ್ ದ GST ಇನ್ವಾಯ್ಸ್ ಸ್ಟೇಟಸ್ ಆಫ್ ದ ಟ್ರಾನ್ಸಾಕ್ಷನ್ ಇನ್ ಟ್ಯಾಲಿ ಪ್ರೈಮ್ ಅಂತ ನೋಡೋದಾದರೆ, ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಈ ಇನ್ವಾಯ್ಸ್ ಈ INR ರಿಜಿಸ್ಟರ್ ಆಗಿರಬೇಕಾಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದರೆ, GST ಎಂಟರ್ಪ್ರೈಸ್ ಪ್ರೈವೇಟ್ ಲಿಮಿಟೆಡ್ ಲೊಕೇಟೆಡ್ ಇನ್ ಕರ್ನಾಟಕ ಸಪ್ಲೈಡ್ ಟ್ಯಾಕ್ಸಬಲ್ ಗೂಡ್ಸ್ ಟು ಆನ್ ಅನ್ರಿಜಿಸ್ಟರ್ಡ್ ಡೀಲರ್ ಇನ್ ತಮಿಳ್ನಾಡು ವಿತ್ ಆನ್ ಇನ್ವಾಯ್ಸ್ ವ್ಯಾಲ್ಯೂ ಆಫ್ ಮೋರ್ ದೆನ್ 2.5 lakh ಇದೆಯಂತೆ. ಇನ್ ದ ಕೇಸ್ ಆಫ್ ಟ್ರಾನ್ಸಾಕ್ಷನ್ ವಿಲ್ ಅಪಿಯರ್ ವಿಚ್ ಆಫ್ ದ ಫಾಲೋಯಿಂಗ್ ಟೇಬಲ್ ಫ್ರಮ್ ದ GST R1 ಅಲ್ಲಿ ಬರುತ್ತೆ ಅಂತ ನೋಡೋದಾದರೆ, ಸೊ ಇದಕ್ಕೆ B2C ಲಾರ್ಜ್ ಇನ್ವಾಯ್ಸಲ್ಲಿ ಇದಕ್ಕೆ ಬರುವಂಥದ್ದು. ಸೊ ನಾವು ನೋಡ್ಕೋತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಲಾಸ್ಟ್ ಇನ್ನು 2 ಕ್ವಶನ್ಸ್ ಇದ್ದಾವೆ. ವಿಚ್ ಆಫ್ ದ ಫಾಲೋಯಿಂಗ್ ಟ್ಯಾಕ್ಸ್ ಕಾಂಪೋನೆಂಟ್ ಈಸ್ ಅಪ್ಲಿಕಬಲ್ ಆನ್ ಆಲ್ ದ ಗೂಡ್ಸ್ ಆ್ಯಂಡ್ ಆರ್ ಸರ್ವಿಸಸ್ ಫಾರ್ ದ ಇಂಟರ್ಗ್ರೇಟೆಡ್ ಸಪ್ಲೈ ಅಂತ ನೋಡೋದಾದರೆ, ಸೊ ಇದಕ್ಕೆ ಇಂಟರ್ಗ್ರೇಟೆಡ್ ಟ್ಯಾಕ್ಸು ಸೊ ನಾವು ಟ್ಯಾಕ್ಸಬಲ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಡ್ಯಾಶ್ ಇಸ್ ದ ರೀಕನ್ಸಿಲೇಷನ್ ರಿಪೋರ್ಟ್ ಆಟೋಮೆಟಿಕಲಿ ಜನರೇಟೆಡ್ ಫ್ರಮ್ ದ ಸೆಲ್ಲರ್ GST R1 ಅಲ್ಲಿ, ಅಂದರೆ GSTR 2A. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಟೋಟಲಿ ಈ 40 ಕ್ವಶನ್ನು MCQ ಕ್ವಶನ್ಸು ನಮಗೆ ಮಾಡೆಲ್ ಅಂತ ಕೊಟ್ಟಿದ್ರು. ಸೊ ಇಷ್ಟು ಓದ್ಕೊಂಡ್ರೆ ನಮಗೆ ಸೊ ಇಷ್ಟು ನೋಡ್ಕೊಂಡ್ರೆ ಆಲ್ಮೋಸ್ಟ್ ಆಲ್ ಇದರಲ್ಲೇ ಕ್ವಶನ್ ಇದಾಗಿರುತ್ತೆ. ಆಲ್ಮೋಸ್ಟ್ ಈ ಥರ MCQ ಕ್ವಶನ್ಸ್ ಬರ್ಬೋದು ಅಂತ ಹೇಳಿದ್ದಾರೆ. ಸೊ 30 ಕ್ವಶನ್ಸ್ನ ಕೊಡ್ತಾರಂತೆ, ಅದರಲ್ಲಿ ಈ ಕ್ವಶನ್ನು 2 ಮಾರ್ಕ್ಸ್ ಕ್ಯಾರಿ ಫಾರ್ವರ್ಡ್ ಆಗುತ್ತಂತೆ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಬಾಯ್, ಸಿ ಯು. ಮತ್ತೊಂದು ವೇಳೆ ಸಿಗುವ.